ಮಲಗಿದ್ದಲ್ಲೇ ನಾಲ್ವರನ್ನ ಕೊಚ್ಚಿ ಕೊಂದಿದ್ದಾರೆ ದುಷ್ಕರ್ಮಿಗಳು. ಗದಗ್ನಲ್ಲಿ ಬೆಟಗೇರಿ ನಗರಸಭೆಯ ಉಪಾಧ್ಯಕ್ಷೆಯ ಪುತ್ರ ಸೇರಿ ನಾಲ್ವರ ಕೊಲೆಯಾಗಿದೆ. ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕಳೆಯವರ ಪುತ್ರ 27 ವರ್ಷದ ಕಾರ್ತಿಕ್ ಬಾಕಳೆ, 55 ವರ್ಷದ ಪರಶುರಾಮ, 45 ವರ್ಷದ ಪತ್ನಿ ಲಕ್ಷ್ಮಿ, 16 ವರ್ಷದ ಪುತ್ರಿ ಆಕಾಂಕ್ಷ 4 ಜನರನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ. ಟೆರೇಸ್ನಿಂದ ಬಂದು ಕೊಲೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್. ಮೊದಲ ಮಹಡಿಯ ಕೋಣೆಯಲ್ಲಿ ಮಲಗಿದ್ದರು ಪತಿ, ಪತ್ನಿ, ಮಗಳು. ಈ ಮೂವರು ಕೊಪ್ಪಳ ಮೂಲದವರು. ಏಪ್ರಿಲ್ 17ನೇ ತಾರೀಕು ಪ್ರಕಾಶ್ ಬಾಕಳೆ ಪುತ್ರನ ಮದುವೆ ಫಿಕ್ಸ್ ಕಾರ್ಯಕ್ರಮಕ್ಕೆ ಬಂದಿದ್ದರು ಸಂಬಂಧಿಕರು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದು ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ. ಸಂಬಂಧಿಕರ ದುಃಖವನ್ನು ತಾವು ನೋಡ್ತಾ ಇದ್ದೀರಾ. ಗದಗ್ನಲ್ಲಿ ಬೆಟಗೇರಿ ನಗರಸಭೆಯ ಉಪಾಧ್ಯಕ್ಷೆಯ ಪುತ್ರ ಸೇರಿದಂತೆ ಒಟ್ಟು 4 ಕೊಲೆ ಮಾಡಿದ್ದಾರೆ. ಕಾರ್ತಿಕ್ ಬಾಕಳೆ ಅಂತ, ಪರಶುರಾಮ್, ಅವರ ಪತ್ನಿ ಲಕ್ಷ್ಮಿ ಮತ್ತು ಪುತ್ರಿ ಆಕಾಂಕ್ಷ, ಈ 4 ಜನರನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಅದೇನೋ ಟೆರೇಸ್ ಮೇಲಿಂದ ಬಂದು ಕೊಲೆ ಮಾಡಿ ಹೋಗಿದ್ದಾರೆ. ಈ ಬೇಸಿಗೆ ಕಾಲ ಅಲ್ವಾ, ಕೆಲವರೆಲ್ಲ ಹೊರಗಡೆ ಮಲ್ಕೊಳ್ತಕ್ಕಂಥ ಪದ್ಧತಿ ಇರುತ್ತೆ. ಆ ರೀತಿ ಹೊರಗಡೆ ಮಲಗಿದ್ದಾಗ ಈ ಕೊಲೆಯಾಗಿದೆ ಅಂತಕ್ಕಂಥದ್ದು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ತಾವು. ಈತ ಇಲ್ಲಿ ನೀವು ಕಾಣಿಸ್ತಾ ಇರೋದು ರೈಟಲ್ಲಿ. ಬಾಗಿಲು ಸದ್ದು ಕೇಳಿ ಅನುಮಾನಗೊಂಡು ಪೊಲೀಸರಿಗೆ ಕರೆ ಮಾಡಿದ್ದಾರೆ ಕುಟುಂಬಸ್ಥರು. ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಬಾಗಿಲು ತೆಗೆದಿದ್ರೆ ನಮ್ಮನ್ನೂ ಕೊಲೆ ಮಾಡ್ತಿದ್ರು ಅಂತ ಮನೆ ಮಾಲೀಕ ಪ್ರಕಾಶ್ ಬಾಕಳೆ ಹೇಳಿದ್ದಾರೆ. ಕೊಲೆಗೈದು ಮಾರಕಾಸ್ತ್ರವನ್ನ ಚರಂಡಿಯಲ್ಲಿ ಎಸೆದು ಹೋಗಿದ್ರಂತೆ. ಶ್ವಾನದಳ ಫಾರೆನ್ಸಿಕ್ ತಂಡ ಇಂಚಿಂಚು ಪರಿಶೀಲನೆ ಮಾಡಿದೆ. ಸ್ಥಳಕ್ಕೆ ಎಸ್ಪಿ ನೇಮಗೌಡ, ಹೆಚ್ಚುವರಿ ಎಸ್ಪಿ, ಡಿವೈಎಸ್ಪಿ, ಸಿಪಿಐ ಎಲ್ಲ ಭೇಟಿ ನೀಡಿದ್ದಾರೆ. ಸಚಿವರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ಕುಟುಂಬಸ್ಥರು. ಸಹಜವಾಗಿ ದುಃಖ. ಸ್ಥಳಕ್ಕೆ ಎಚ್.ಕೆ. ಪಾಟೀಲ್ ಕೂಡ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದ್ದಾರೆ. ಈ ದಿವಸ ಮಧ್ಯರಾತ್ರಿ ಸಮಯದಲ್ಲಿ ಈ ಪ್ರಕಾಶ್ ಬಾಕಳೆ ಇವರ ಮನೆಯಲ್ಲಿ 4 ವ್ಯಕ್ತಿಗಳ ಕೊಲೆಯಾಗಿದೆ. ಅದರಲ್ಲಿ ಪ್ರಕಾಶ್ ಬಾಕಳೆ ಇವರ ಮಗ ಕಾರ್ತಿಕ್ ಮತ್ತು ಅವರ ಸಂಬಂಧಿಕರಾದಂಥ ಪರಶುರಾಮ್ ಹಾದಿಮನಿ, ಲಕ್ಷ್ಮೀ ಹಾದಿಮನಿ ಮತ್ತು ಆಕಾಂಕ್ಷ ಹಾದಿಮನಿ ಅಂಥೇಳಿ. ಇದು ಯಾವ ಹಿನ್ನೆಲೆಯಲ್ಲಿ ಆಗಿದೆ ಮತ್ತು ಇದಕ್ಕೆ ಅವ್ರು ಹೇಳೋ ಪ್ರಕಾರ ಸುಮಾರು 2 ರಿಂದ 3 ಗಂಟೆ ಒಳಗೆ ಆಗಿದೆ ಅಂಥೇಳಿ. ಏನಂದರೆ ಶಾರ್ಪ್ ವೆಪನ್ಸ್ ಯೂಸ್ ಮಾಡಿದಿರೋ ಥರ ಇದೆ. ಇನ್ನೂ ಪಂಚನಾಮ ಎಲ್ಲ ಆಗಿ ಡೀಟೇಲ್ ಆಗಿ ಇನ್ಕ್ವೆಸ್ಟ್ ಎಲ್ಲ ಆದಮೇಲೆ ನಮಗೆ ಕಂಪ್ಲೀಟ್ ಎಲ್ಲ ಮಾಹಿತಿ ಸಿಗ್ತದೆ. ಗೊತ್ತಾಗಿಲ್ಲ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರಿದ್ದಾರೆ ನೋಡಿಕೊಂಡು ಅವ್ರನ್ನ ಸಾಧ್ಯದಷ್ಟು ಬೇಗ ಅವ್ರನ್ನ ದಸ್ತಗಿರಿ ಮಾಡ್ತೀವಿ. ಕುಟುಂಬಸ್ಥರು ಹೇಳೋ ಪ್ರಕಾರ ಬಂದು ಈ ರೀತಿ ನಮ್ಮದು ಡೋರ್ ಬಿಡಿದ್ರು, ಡೋರ್ ನಾವು ತೆಗೆದಿಲ್ಲ. ಆಮೇಲೆ ಹೊರಗಡೆ ಬಂದು ನೋಡಿದಾಗ ಈ ರೀತಿ ಇನ್ನು 2 ರೂಮಲ್ಲಿ ಈ ಥರ ಅವ್ರದ್ದು ಏನು, ಸೊ ಅದನ್ನು ಆ ಹಿನ್ನೆಲೆಯಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಟೆರೆಸ್ಸಿಂದ ಬಂದಿದ್ದಾರೆ. ಗದಗ ಎಸ್ಪಿ BS ನೇಮಗೌಡ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಬಟ್ ಇಲ್ಲಿ ಕಾರ್ತಿಕ್ ಬಾಕಳೆ ಮೇಲೆ ಏನಾದರೂ ವೈಷಮ್ಯ ಇದ್ದರೆ ಓಕೆ. ಕಾರ್ತಿಕ್ ಬಾಕಳೆ ಜೊತೆಗೆ ಅವರ ಸಂಬಂಧಿಕರು ಪರಶುರಾಮ್ ಹಾದಿಮನಿ, ಲಕ್ಷ್ಮೀ ಹಾದಿಮನಿ, ಆಕಾಂಕ್ಷ ಹಾದಿಮನಿ ಅಂತ 3 ಜನ, ಅವರನ್ನು ಯಾಕೆ ಕೊಲೆ ಮಾಡಿದ್ರು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಭೀಮನಗೌಡ ಅವರಿಂದ ಪಡೆಯೋಣ. ಭೀಮನಗೌಡ, ಈಗ ಕಾರ್ತಿಕ್ ಬಾಕಳೆ ಮೇಲೆ ಏನಾದರೂ ವೈಷಮ್ಯ ಇದ್ದರೆ ಆತನನ್ನು ಕೊಲೆ ಮಾಡ್ತಾ ಇದ್ರು ಅಂದ್ಕೊಳ್ಳೋಣ. ಬಟ್ ಉಳಿದ 3 ಪರಶುರಾಮ್, ಲಕ್ಷ್ಮಿ, ಆಕಾಂಕ್ಷ ಇವರ ಕೊಲೆ ಯಾಕಾಯ್ತು? ಒಟ್ಟಾರೆ ಏನು ಈ ಕೇಸ್ನ ಹಿಂದಿನ ಪ್ರಕರಣ ಏನು ಅಂತ? ಅರವಿಂದ್, ನಿಜಕ್ಕೂ ಈ ಒಂದು ಪ್ರಕರಣ ಗದಗ ಬೆಟಗೇರಿ ಅವಳಿ ನಗರದ ಜನರನ್ನ ಬೆಚ್ಚಿ ಬೀಳಿಸುವಂತ ಮಾಡಿದೆ. ಇನ್ನು ನಗರಸಭೆಯ ಉಪಾಧ್ಯಕ್ಷೆ ಆಗಿರುವಂತಹ ಸುನಂದಾ ಬಾಕಳೆ ಅವರ ಪುತ್ರ ಕಾರ್ತಿಕ್ ಅವರು, ಅವ್ರದ್ದು 2 ದಿನದ ಹಿಂದೆ ಅಂದ್ರೆ 17ನೇ ತಾರೀಕು ಅವ್ರದ್ದು ಮದುವೆ ಫಿಕ್ಸ್ ಆಗಿತ್ತು. ಅಂದ್ರೆ ಹೆಣ್ಣಿನ ಕಡೆ ಅವರು ಬಂದು ನೋಡ್ಕೊಂಡು ಹೋಗಿದ್ರು. ನಂತರ 25ನೇ ತಾರೀಕಿಗೆ ಅದ್ದೂರಿಯಾಗಿ ಸಕ್ಕರೆ ಕಾರ್ಯವನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ನಿನ್ನೆ ತಡರಾತ್ರಿ ಅಂದ್ರೆ 2 ರಿಂದ 3 ಗಂಟೆ ಸುಮಾರಿಗೆ ಒಂದು ದುಷ್ಕರ್ಮಿಗಳು ಬಂದಿದ್ದಾರೆ. ಮೊದಲು ಮೇನ್ ಡೋರ್ ಅನ್ನ ಬಡಿದಿದ್ದಾರೆ. ಅದರ ಮೇನ್ ಡೋರ್ ಓಪನ್ ಮಾಡಿಲ್ಲ. ಟೆರೆಸ್ ಮೇಲ್ಗಡೆ ಹೋಗಿದ್ದಾರೆ. ಮೇಲ್ಗಡೆ ಡೋರ್ ಓಪನ್ ಮಾಡಿದ್ದಾರೆ. ಅಲ್ಲಿ 2 ರೂಮ್ ನಲ್ಲಿ, ಅಂದ್ರೆ 1 ರೂಮ್ ನಲ್ಲಿ ಇಬ್ರು, ಮತ್ತೊಂದು ರೂಮ್ ನಲ್ಲಿ ಇಬ್ರು, ಒಟ್ಟು 4 ಜನ ಮಲ್ಕೊಂಡಿದ್ರು. 4 ಜನರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂತದ್ದು. ಆದ್ರೆ ಈ ಘಟನೆಗೆ ಕಾರಣ ಇನ್ನೂವರೆಗೂ ತಿಳಿದು ಬಂದಿಲ್ಲ. ಯಾಕೆ ಘಟನೆ ಆಯ್ತು, ಏನು ಎತ್ತ ಅಂತಂದು. ಅಂದ್ರೆ ಏನು ತಂದೆ ಪ್ರಕಾಶ್ ಬಾಕಳೆ ಅವರು ಇದ್ರು, ಅವರು ಕೂಡ ನಗರಸಭೆಯ ಮಾಜಿ ಅಧ್ಯಕ್ಷರು. ಅವ್ರ ಮೇಲೆ ಏನಾದ್ರು ವೈಷಮ್ಯ ಇತ್ತಾ ಅಥವಾ ಕಾರ್ತಿಕ್ ಮೇಲೆ ಏನಾದ್ರು ಹಳೆ ವೈಷಮ್ಯ ಇತ್ತಾ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಏನು ಮಾರಕಾಸ್ತ್ರಗಳನ್ನ ತಗೊಂಡ್ಬಂತಂದ್ರು, ಆ ಮಾರಕಾಸ್ತ್ರಗಳು ಒಂದನ್ನ ಚರಂಡಿಯಲ್ಲಿ ಬಿದ್ದಿರುವಂತದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸ್ಥಳಕ್ಕೆ ಎಸ್ಪಿ ಅವರು ಬಂದಿದ್ದಾರೆ, BS ನೇಮಗೌಡ ಅವರು. ಇನ್ನು ಇದೀಗ ತಾನೇ ಸ್ಥಳಕ್ಕೆ IGP ಅವರು ಕೂಡ ಬಂದಿದ್ದಾರೆ. SP ಮತ್ತು ಅಡಿಷನಲ್ SP, DYSP ಕಡೆಯಿಂದ ಮಾಹಿತಿಯನ್ನ ಸಂಗ್ರಹಣೆಯನ್ನು ಕೂಡ ಮಾಡ್ತಾ ಇದ್ದಾರೆ IGP ಅವರು.
ಈ ಒಂದ್ ರೀತಿ ಈ ಘಟನೆ ಅವಳಿ ನಗರದ ಜನರನ್ನ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಯಾಕೆ ಮರ್ಡರ್ ಆಯ್ತು, ಏನಾಯ್ತು, ಒಂದೇ ಕುಟುಂಬದ 4 ಯಾಕೆ ಹತ್ಯೆ ಆಯ್ತು ಅನ್ನುವಂಥದ್ದು ಕೂಡ ಪೊಲೀಸರು ಇಂಚಿಂಚಾಗಿ ಪರಿಶೀಲನೆ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಕಾಶ್ ಬಾಕಳೆ ಒಂದು ಕಡೆ ಆದ್ರೆ, ಇನ್ನೊಂದು ಏನ್ ನಗರಸಭೆ ಉಪಾಧ್ಯಕ್ಷ ಸುನಂದಾ ಬಾಕಳೆ ಅವರ ಸಹೋದರ ಪರಶುರಾಮ್ ಅನ್ನುವಂಥವ್ರು, ಅವರ ಸಹೋದರನ ಹೆಂಡತಿ ಮತ್ತು ಸಹೋದರನ ಮಗಳು, ಅಂದ್ರೆ ಒಂದೇ ಕುಟುಂಬದ 3 ಜನ ಮತ್ತು ತನ್ನ ಮಗ 4 ಜನ ಕೂಡ ದಾರುಣವಾಗಿ ಹತ್ಯೆಯಾಗಿರುವಂತದ್ದು. ಅರವಿಂದ್. ಓಕೆ ಭೀಮನ್ಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಇವರ ಟಾರ್ಗೆಟ್ ಯಾರಾಗಿತ್ತು ಅಂತಕ್ಕಂಥ ತಿಳ್ಕೋಬೇಕು. ಮೊದಲನೇದಾಗಿ ಈ ಹಂತಕರ ಟಾರ್ಗೆಟ್ ಕಾರ್ತಿಕ್ ಬಾಕಳೆ ಆಗಿದ್ರ, ಅವರ ಅವರ ತಾಯಿ ಆಗಿದ್ರ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರು ಬಂದಾಗ ಯಾರು ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಣ್ಣಿಗೆ ಕಂಡವ್ರನ್ನೆಲ್ಲ ಕೊಲೆ ಮಾಡಿ ಹೋಗಿದ್ದಾರೆ. ಬಟ್ ಕೊಲೆ ಮಾಡಿದವ್ರು ಯಾರು ಅಂತ ಕಂಡು ಹಿಡಿದ್ರೆ ಆಮೇಲೆ ಉದ್ದೇಶ ಏನು, ಯಾರು ಇವರು ಟಾರ್ಗೆಟ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ.